ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ದಿನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೂರ್ಯ ಬಂದಾಯಿತು. ಎದ್ದೇಳಿದ್ದು ಕೂಡ ಲೇಟ್ ಆಯ್ತು ಇವತ್ತು. ಯಾಕೆ ಅಂತಂದರೆ ನಾನು ಪಾಪು ಇಬ್ಬರೇ ಅಲ್ಲ, ಹಾಗಾಗಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದೀನಿ. ವಾಕಿಂಗ್ ಅಂತೂ ಹೋಗೋಕ್ಕಾಗಲ್ಲ ಬೆಳಗಿನ ಟೈಮು. ಸೊ ನವೀನ್ ಬರೋ ತನಕ ಆರಾಮಾಗಿ ನಿದ್ದೆ ಹೊಡೆಯೋದೇ ಕೆಲಸ ನನಗೆ. ಬಿಸಿನೀರು ಕುಡ್ದಿದ್ದೆ ತಡ, ನೀರು ಬಿಟ್ಟಿದ್ದ. ಸೊ ಗಿಡಗಳಿಗೆ ನೀರು ಹಾಯಿಸ್ಬೇಕಾಗಿತ್ತು, ಹಾಗಾಗಿ ಬಾಂಧುವಿಂದ ಮಲಗಿದ್ಲು. ಅವಳೆ ಎದ್ದೇಳೋ ತನಕ ಗಿಡಗಳಿಗೆ ನೀರು ಹಾಕೋಣ ಅಂತ ಬೆಳಗ್ಗೆ ನೀರು ಹಾಕ್ತಾಯಿದ್ದೀನಿ. ನನಗೇನೋ ಒಂಥರ ಖುಷಿಯಪ್ಪ ಗಿಡಗಳಿಗೆ ನೀರು ಹಾಕೋದು ಅಂತಂದರೆ. ನೀರು ಬಿಟ್ಟಾಗೆಲ್ಲ 1-2 ಅವರ್ಸ್ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇತ್ತೀಚೆಗಂತೂ ಬೆಂಡೆಕಾಯಿ ಹಾಕಿದ್ದೀನಿ, ಚೌಳಿಕಾಯಿ ಹಾಕಿದ್ದೀನಿ, ಮೂಲಂಗಿ ಹಾಕಿದ್ದೀನಿ, ಹಾಗೆ ಎಲ್ಲ ಥರದ ಸೊಪ್ಪುಗಳಿದ್ದಾವೆ. ಜೊತೆಗೆ ಬೀಟ್ರೂಟ್ ಕೂಡ ಇದೆ. ಬಂದಮೇಲೆ ವಿಡಿಯೋ ತೋರಿಸ್ತೀನಿ. ಸೊ ತುಂಬ ಜನ ನನ್ನ ವೆಯ್ಟ್ ಬಗ್ಗೆ ಕೇಳ್ತಾ ಇದ್ರಿ. ಇದು Jan 1 ನನ್ನ ವೆಯ್ಟ್ 84.3 ಇತ್ತು, ಇವಾಗ 81.4 ಇದ್ದೀನಿ. ಈ ಮಂತಲ್ಲಿ ಯಾವುದೇ ಕಾರಣಕ್ಕೂ ಡಯಟ್ ಬ್ರೇಕ್ ಮಾಡಬಾರ್ದು ಅಂತಲೇ ಶುರು ಮಾಡಿದೆ, ಬಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಸಾರಿ. 3 kg ವೆಯ್ಟ್ ಲಾಸ್ ಆಗಿದ್ದೀನಿ. ಯಾವುದೇ ಥರ ಚೀಟ್ ಮೀಲ್ ಮಾಡಿಲ್ಲ ಅಂತಲ್ಲ, ಚೀಟ್ ಮೀಲ್ 1 ಡೇ ಮಾಡಿದ್ದೀನಿ, ನನ್ನ ಮಾವನ ಮದುವೆ ದಿನ. ಅದು ಸ್ವಲ್ಪ ಅವನ ಮದುವೆ ದಿನ ಮಾಡಲಿಲ್ಲ, ಅದರ ನೆಕ್ಸ್ಟ್ ಡೇ ಜರ್ನಿ ಮಾಡಬೇಕಾದ್ರೆ ಸ್ವೀಟ್ಸು ಖಾರ ಎಲ್ಲ ತಿಂದೆ. ನಾನು ಒಬ್ಬರ ಜೊತೆ ಕಾಂಪೀಟ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಬಟ್ ನಮ್ಮದು ಹೆಲ್ದಿ ಕಾಂಪಿಟೇಷನ್. ಅವ್ರೇನಾರು ವೆಯ್ಟ್ ಲಾಸ್ ಆಯಿತು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ, ನಾನು ವೆಯ್ಟ್ ಲಾಸ್ ಆಯಿತು ಅಂದರೆ ಅವರು ಖುಷಿಯಾಗುತ್ತೆ. ಇಬ್ಬರು ಫೋಟೋ ಶೇರ್ ಮಾಡ್ಕೊಳ್ತೀವಿ ವೆಯ್ಟ್ಗಳದ್ದು. ನಂದು ಕಡಿಮೆ ಆಯಿತು ಅಂದರೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ಅವ್ರದ್ದು ಕಡಿಮೆ ಆಯಿತು ಅಂದರೆ ನನ್ನ ಕಡೆಯಿಂದ ಕಾಲ್ ಹೋಗುತ್ತೆ. ಹೆಲ್ದಿ ಕಾಂಪಿಟೇಷನ್. ಸೊ ಸೊಪ್ಪು ಬೆಳೆದ ಮೇಲೆ 3 ಟೈಮು ಸೊಪ್ಪು ಮಯ ಆಗೋಗಿದೆ ನಮ್ಮ ಮನೇಲಂತೂ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬಂದಿತ್ತು, ಅದರಲ್ಲಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ತೆ, ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕ್ತೆ, ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ನಾನು ಇದ್ಕಿದ ಬೇಳೆ, ಟೊಮ್ಯಾಟೊ ಮತ್ತು ರಾಜ್ಮಾನ ಒಂದು 4 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ರಾಜ್ಮಾ ನೈಟೇ ನೆನೆ ಹಾಕಿದ್ದೆ, ಸೊ ಪ್ರೋಟೀನ್ಗಾಗುತ್ತೆ ಅಂತ. ಯಾಕಂದರೆ ಅವರೆಕಾಳು ನಮಗಾಗೆ ಅಷ್ಟೊಂದಾಗಿ ಪ್ರೋಟೀನ್ ಸಿಗೋಲ್ಲ, ಸೊ ಸೆಂಟ್ರಲ್ಲಿ ಸ್ವಲ್ಪ ರಾಜ್ಮಾ ಸಿಕ್ಕಿದ್ರೆ ಪ್ರೋಟೀನ್ ಆಗುತ್ತೆ ಅಂತ ಆ್ಯಡ್ ಮಾಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪಲ್ಲಿ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಇದಕ್ಕೆ ನಾನು ಮಸಾಲ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ ಮಸಾಲ ಪೌಡರ್. ಸದ್ಯದಲ್ಲೇ ಆನ್ಲೈನ್ ಡೆಲಿವರಿ ಕೂಡ ಇದೆ, ನಿಮಗೆ ಶೇರ್ ಮಾಡ್ತೀನಿ ಲಿಂಕು. ತುಂಬ ಚೆನ್ನಾಗಿದೆ. ಯಾರ್ಯಾರು ಸಾಂಬಾರು ಪುಡಿ, ಮಸಾಲ ಪುಡಿ ಏನು ಮಾಡ್ಕೊಳಕ್ಕಾಗಲ್ಲ, ಟೈಮ್ ಇಲ್ಲ ಅಂತಿರಲ್ಲ, ಇವ್ರ ಹತ್ರ ಬೈ ಮಾಡಿ ಸೌದೆ ಒಲೆಯಲ್ಲಿ ಹುರಿದು ಮಾಡಿರೋಂಥ ಪುಡಿ ಇದು. ಇಷ್ಟೇ ಸಿಂಪಲ್, ನೀವು ಕಾಯಿ ಹಾಕೋ ಅವಶ್ಯಕತೆಯೇ ಇರೋಲ್ಲ. ಈ ಥರ ಮಾಡ್ಕೊಳ್ತು ಅಂದರೆ ಎಕ್ಸ್ಟ್ರಾ ಕ್ಯಾಲೋರೀಸೂ ಇರೋಲ್ಲ, ನಮಗೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಏನೋ ತುಪ್ಪ ಖಾಲಿ ಮಾಡ್ಬಿಟ್ಟ, ಈಗ ಅದು ಪಲ್ಯ ತಿನ್ನು. ನಾನು ಹಾಕ್ತೀನಿ. ಸಾಕು, ಅದು ಖಾಲಿ ಮಾಡಿ ಆಮೇಲೆ ಕೊಡೋಣ. ಚಪಾತಿ ಫಸ್ಟ್ ಖಾಲಿ ಮಾಡಿ, ತುಪ್ಪ ಅಲ್ಲ ಫಸ್ಟ್ ಖಾಲಿ ಮಾಡೋದು. ಅಲ್ಲಿ ತಟ್ಟೆ ಎಲ್ಲ ಖಾಲಿ ಆಗಬೇಕು. ಏನೇನಿದೆ ತಟ್ಟೆಯಲ್ಲಿ? ಚಪಾತಿ. ಆಮೇಲೆ ನಿನ್ನ ಫೇವ್ರೇಟ್ ಏನಿದೆ ನಿನ್ನ ಫೇವ್ರೇಟು? ಏನದು? ಸೌತೆಕಾಯಿ, ಪಾಲಕ್ ಚಪಾತಿ ಮತ್ತು ಕಾಳುಗಳ ಪಲ್ಯ ತೊಗೊಂಡಿದ್ದೀನಿ. ಬಾಂಧುಗೂ ಸೇಮ್ ಕೊಟ್ಟಿದ್ದೀನಿ, ಬಟ್ ಅವಳಿಗೆ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡಿದ್ದೀನಿ. ತಿಂಡಿ ಆದಮೇಲೆ 20 ಮಿನಿಟ್ಸ್ ವಾಕ್ ಮಾಡೋಂತ ಮಾಡ್ತಾಯಿದ್ದೀನಿ. ಯಾಕೆ 20 ಮಿನಿಟ್ಸ್ ಅಂತಂದರೆ ಮೇಡಮ್ ಅವ್ರು ಟಿ ವಿ ನೋಡ್ತಾ ಇರ್ತಾರೆ, ಯಾವಾಗ ಈ ಕಡೆ ತಿರುಗ್ತಾಳೆ ಗೊತ್ತಿಲ್ಲ, ತಕ್ಷಣಕ್ಕೆ ಸೈಕಲ್ ತೊಗೊಬಂದ್ಬಿಡ್ತಾಳೆ. ಇಲ್ಲ ನಾನು ವಾಕಿಂಗ್ ನಿಲ್ಲಿಸ್ಬೇಕು, ಇಲ್ಲ ಅವಳಿಗೆ ನಾನು ಒಂದು ಕೊಟ್ಟು ಕೂರಿಸ್ಬೇಕು. ಸೊ ನೀನೇ ಸೈಕಲ್ ಓಡಿಸಮ್ಮ ಅಂತ ನಾನು ಕೂತ್ಕೊಂಡ್ಬಿಡ್ತೀನಿ, ಇಲ್ಲ ಅವಳು ಮಲಗಿದ್ದಾಗ ವಾಕ್ ಮಾಡ್ತೀನಿ. ಟಾಯ್ಲೆಟ್ಗೆ ಹೋಗ್ಬೇಕಾ? ಹಂಗ ಯಾರು ಹೇಳ್ಕೊಟ್ಟಿದ್ದೀನಿ? ಏನು ಮಾಡ್ತೀಯ ಕಾಲಲ್ಲಿ? ನನಗೆ ಯಾಕೆ ಹೊಡಿತೀಯಾ? ನಂದಲ್ಲ ಡಾಲ್ಸು. ಇಲ್ಲಿ ನೋಡು, ಹಿಂಗೆ ಕೂರ್ಸೋದ್ರೆ ನಿನ್ನ ಡಾಲ್ಸ್ ಎಲ್ಲದನ್ನು ಯಾರು ನೋಡ್ಕೊತಾರೆ? ನಾನು ನೋಡ್ಕೊಳಲ್ಲ. ನಿನ್ನ ನೋಡ್ಕೊಳ್ಳೋದು ಹೆಚ್ಚು, ನಿನ್ನ ಜೊತೆ ಅದನ್ನು ನೋಡ್ಕೊಬೇಕಾ? ನಾನು ನೋಡಿದ್ರೆ ಹೆಂಗೆ ಹೊಡಿತೀನಿ ಗೊತ್ತು ತಾನೆ? ಟು ಐ ಹೇಟ್ ಯು.
I love you. I hate you. I hate you. I hate you. I hate you. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಇಷ್ಟ ಇಲ್ವಾ? ನಾನು ನೀನಂದ್ರೆ ನಂಗೆ ಇಷ್ಟ ಇಲ್ಲ. ನಂಗೆ ನೀನಂದ್ರೆ ಇಷ್ಟ ಇಲ್ಲ ಕಂದ. ಐ ಹೇಟ್ ಯು. ನನ್ನ ಮನೆ ಬಿಟ್ಟು ಹೋಗು ನೀನು. ಯಾಕೆ? ಯಾವ್ದು ಇದು ನಂದು ಮನೆ. ಯಾಕೆ? ಆಟ ಆಡಕ್ಕ ನಮ್ಮನೆ ಇದು. ಮಕ್ಕಳೆಲ್ಲ ನಾಳೆ ಗಣರಾಜ್ಯೋತ್ಸವ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಾಂದು ಅಂತೂ ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದ್ಲು. ನೆಕ್ಸ್ಟ್ ನೋಡಿ ಎಲ್ಲ ಓಡೋಗಿದ್ದಾಳೆ ಅಂತ ಅಂಗಡಿಗೆ ಓಡೋಗಿದ್ದಾಳೆ. ಹೋದ ತಕ್ಷಣಮ್ಮ ನನಗೆ ಒಂದು ಚಾಕ್ಲೇಟ್ ಬೇಕು ಅಂತ ಕೈಯಲ್ಲಿ 2 ತೋರಿಸ್ತಾಳೆ. ನಾವು ಒಂದೇ ಸಾಕು ಮಗಳೇ ಅಂದರೂ ಇಲ್ಲ, ನಂಗೆ 2 ಬೇಕು. ಆಯ್ತು ಅಜ್ಜಿ, ನಿಮ್ಮದು ಎಷ್ಟು ಬೇಕು? ಎಷ್ಟು ಬೇಕು? ನಾನು ಅವ್ರಿಗೆ ಕೊಡ್ತೀನಿ, ತಗೊಳ್ಳಿ. ಎಷ್ಟು ಬೇಕಮ್ಮ? ಎಷ್ಟು ಬೇಕು ಹೇಳ್ಬೇಕು ನನಗೀಗ ಪಟ್ಟಂತ? ಒಂದು ಒಂದು ಹಿಂಗೆ ಹೇಳ್ಬೇಕು. ಒಂದು ಅಂದ್ರೆ ಇದು ಅವಳಿಗೆ 2 ಬೇಕು, ಅದಕ್ಕೆ ಸಾಕಾ? ಕೂದಲು ಬೆಳೆದ್ಬಿಡ್ತು ಮಗಳೇ, ಕಟ್ ಮಾಡಿಸ್ಬೇಕು. ಅವಳ ಜೊತೆ ಇತ್ತು ಅಂದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಲ್ರೆಡಿ 12:30 ಅಷ್ಟೊತ್ತನ ಹಾಕೋಗಿತ್ತು. ಸೊ ಬನಾನ ತಗೊಂಡೆ, ಬನಾನ ಜೊತೆಗೆ ವೇ ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ಇದು ನನ್ನ ಮಧ್ಯಾಹ್ನದ ಊಟ. ಅನ್ನ, ಬೆಳಗ್ಗೆ ಕಾಳಿನ ಪಲ್ಯ, ಜೊತೆಗೆ 2 ಮೊಟ್ಟೆ, ಮೊಸರು, ಹಾಗೆ ಕೋಸಿನ ಪಲ್ಯ. ಇದಿಷ್ಟು ವೆಯ್ಟ್ ಲಾಸ್ ಮಾಡೋದಕ್ಕೆ ಎಷ್ಟು ಈಸಿ ಅಂತ ಹೇಳ್ಬೋದಲ್ಲ. ಮನೆ ಊಟನೇ ಆಗಿರುತ್ತೆ. ಆ್ಯಂಡ್ ಮೊಸರು ಸೈಡಲ್ಲಿ ಇಟ್ಕೊಂಡಿದ್ದೆ, ಅವಳು ಮೊಸರು ಕೇಳ್ತಾಳೆ ಅಂತ. ಸೊ ಊಟ ಆದಮೇಲೆ ಬಾಂಧವ್ಯನ ಮಲಗ್ಸೋಕೆ ಹೋಗಿ ನಾನು ಒಂದು ಅರ್ಧ ಗಂಟೆ ನಿದ್ದೆ ಹೊಡೆದೆ. ಇದೇ ಟೈಮ್ ಆಗಿತ್ತು, ಹಾಗಾಗಿ ಟೀ ಮಾಡಿಕೊಂಡೆ. ಮಸಾಲ ಟೀ, ಜೊತೆಗೆ ಇದು ಹೋಮ್ ಮೇಡ್ ಜೀರಾ ಬಿಸ್ಕೆಟ್ ಆಗಿರುತ್ತೆ. ಫೇಸ್ ಇವಾಗ ಸ್ವಲ್ಪ ಗ್ಲೋ ಬರ್ತಾ ಇದೆ. ನನಗಂತೂ ಮಸಾಲ ಟೀನೇ ಇಷ್ಟ ಆಗುತ್ತೆ. ಟೈಮ್ಸ್ ಕಾಫಿ ಕುಡಿಯೋಕ್ಕೆ ಶುರು ಮಾಡ್ತೀನಿ. ಸೊ ಮಸಾಲ ಟೀ, ಶುಂಠಿ, ಏಲಕ್ಕಿ ಹಾಗೆ ಲವಂಗ ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಜೀರಾ ಬಿಸ್ಕೆಟ್ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೈಮ್ ಪಾಸ್ ಆಗುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ 100% ಗೋಧಿ ಹಿಟ್ಟಲ್ಲಿ ಯಾವುದೇ ಥರದ ಮೈದಾ ಹಿಟ್ಟಾಗದೆ ಮಾಡ್ಕೊಂಡಿರೋದು. ಮೇಡಮ್ ಅವರು ಆಲ್ರೆಡಿ ಇನ್ನು ಮಲಗೇ ಇದ್ದಾಳೆ, ಎದ್ದೇಳ್ಸಕ್ಕಂತೂ ಹೋಗಲ್ಲ. ಎದ್ದೇಳ್ತು ಅಂದರೆ ಅಮ್ಮ ಚಿನ್ನು ಟಿ ವಿ. ಆಮೇಲೆ ಅಡುಗೆ ಮನೆಗೆ ಬರ್ತಾಳೆ, ಅಮ್ಮ ನನಗೇನು ಬೇಕು ಗೊತ್ತಾ, ಬಿಸ್ಕೆಟ್ ಕೊಡ್ತೀಯಾ, ಅದು ಕೊಡ್ತೀಯಾ, ಇದು ಕೊಡ್ತೀಯಾ, ತಿಂಡಿ ಪೂರ್ತಿ ನನ್ನ ಮಗಳು. ಬಟ್ ಸ್ವಲ್ಪ ಸ್ವಲ್ಪ ಅಷ್ಟೇ. ಇವಾಗ ಎದ್ದು ನಿದ್ದೆ ಮಾಡಲಾ ಬೇಡವಾ, ನಿದ್ದೆ ಮಾಡಲಾ ಬೇಡವಾ ಅಂತ ಇದ್ದಾಳೆ. ನಿದ್ದೆ ಗಣ್ಣಲ್ಲೇ ಇದ್ದಾಳೆ ಇನ್ನು, ಬಟ್ ಆಲ್ರೆಡಿ ಎದ್ದಾಯಿತು. ಏನದು ತಟ್ಟೆ ತೋರಿಸಿ, ತೋರಿಸ್ಬೇಡ ಮೇಡಮ್. ಪ್ರೋಟೀನಿಗೆ ಪನ್ನೀರ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಪನ್ನೀರ್ ಆಗಿರೋದ್ರಿಂದ ಶೇಪ್ ಹೆಂಗೆಂಗೋ ಇದೆ, ಆದರೂ ಹೆಲ್ದಿ ಎಲ್ಲ ನಾವೇ ಮಾಡ್ಕೊಂಡಿರೋದ್ರಿಂದ ಹೆಂಗಾದರೂ ಇರಲಿ ಪರವಾಗಿಲ್ಲ ಅಂತ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಅದೇ ಬೆಳಗ್ಗೆದು ಕಾಳಿನ ಪಲ್ಯ, ಜೊತೆಗೆ ಚಪಾತಿ, ಕೋಸಿನ ಪಲ್ಯ, ಹಾಗೆ ಪನ್ನೀರ್. ನನ್ನ ತಟ್ಟೆಲಿ ಪನ್ನೀರ್ ಹೆಂಗೆ ಕದೀತಾರೆ ಅಂದರೆ ಇದೇ ಥರ ಕದೀತಾಳೆ ಯಾವಾಗ್ಲೂ. ಅವಳಿಗೆ ಕೊಟ್ಟಿಲ್ಲ ಅಂತ ಕೋಪ ಮಾಡಿಕೊಂಡು ಆಮೇಲೆ ತಟ್ಟೆಯಿಂದ ಎತ್ಕೊಂಡು 2-3 ಪೀಸ್ ತೊಗೊಂಡ್ಬಿಡ್ತಾಳೆ. ನಾನು ಅದಕ್ಕೆ ಯಾವಾಗಲೂ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿರ್ತೀನಿ. ಸಮ್ಟೈಮ್ಸ್ ಅವಳಿಗೂ ಪನ್ನೀರು, ಟೋಫು ಇದೆಲ್ಲ ಸಖತ್ ಇಷ್ಟಪಡ್ತಾಳೆ. ಆ್ಯಂಡ್ ಎಗ್ಗು ಕೂಡ ಸಖತ್ ಇಷ್ಟಪಡ್ತಾಳೆ.
ನಿನ್ನೆಯಿಂದ ಅವರೆಕಾಯಿ ತಿಂದಿರೋ ಪರಿಣಾಮ ನನಗೆ ಆಲ್ರೆಡಿ ಸ್ಕಿನ್ ಅಲರ್ಜಿ ಶುರು ಆಗಿದೆ. ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೇ ನನಗೆ ಅಲರ್ಜಿ ಆಗ್ತಾಯಿತ್ತು ಅವರೆಕಾಯಿ ತಿಂದರೆ ಅಂತ. ಬಟ್ ಇವಾಗ ಅಗೇನ್ ಶುರು ಆಗೋಗಿದೆ ನನಗೆ. ಊಟ ಆಯಿತು. ಊಟ ಆದಮೇಲೆ ವಾಕ್ ಮಾಡ್ತಾಯಿದ್ದೀನಿ. ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಮನೇಲೆ ಮೇಂಟೈನ್ ಮಾಡಿಕೊಂಡು ಅರೌಂಡ್ 3 kg ವೆಯ್ಟ್ ಲಾಸ್ ಆಗಿದ್ದೀನಿ. ಐ ಆಮ್ ಹ್ಯಾಪಿ. ಯಾಕೆಂದರೆ ಯಾವುದೇ ಥರದ ಫುಡ್ ಬಿಟ್ಟಿಲ್ಲ. ಬೇಕಾದ್ರೆ ನಾನು ತಟ್ಟೆಗಳು ನೋಡ್ಬೋದು, ತಟ್ಟೆ ತುಂಬ ಊಟ ತಿಂದ್ಕೊಂಡೇ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ನೀವು ನನ್ನ ಥರನೇ ವೆಯ್ಟ್ ಲಾಸ್ ಆಗಬೇಕಾ? ಮತ್ತೆ ಯಾಕೆ ತಡ ಮಾಡ್ತಾಯಿದ್ದೀರಾ? ಬೇಗ ವಾಟ್ಸಪ್ ಮಾಡಿ, ನಿಮ್ಮ ಪರ್ಸ್ನಲೈಸ್ಡ್ ಡಯಟ್ ತೊಗೊಂಡು ವೆಯ್ಟ್ ಲಾಸ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.